Hello, welcome back to the channel. So in this video, I'll be taking few MCQs related to colligative properties, mainly from KCET examination. So the background or the synopsis for colligative properties has been discussed in the previous video, where it has been mentioned to be colligative properties synopsis. So if you have not watched that video, definitely you must watch that video and then you should come to this video. Right, let's begin with the video. Let's take some previous appeared questions from KCET. One thing, ಏನು ಅಂತ ಹೇಳಂದ್ರೆ ಇಲ್ಲಿ when the question appears, I recommend you to pause the video and try solving the question by yourself, and then you can just continue with the video to get the correct solution or correct answer for the question. Okay, let's come to the first question. So this is which of the following aqueous solution should have highest boiling point? So four solutions, aqueous solutions they have given. The question ಏನು ಹೇಳುತ್ತೆ ಅಂದ್ರೆ ಯಾವುದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಸೊ ಎಲ್ಲ ಇದು aqueous solution ಇರೋದ್ರಿಂದ ವಾಟರ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಇಟ್ ಇಸ್ 100 ಡಿಗ್ರಿ ಸೆಲ್ಸಿಯಸ್. ಬಟ್ ಫರ್ದರ್ ಏನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಡಿಫ್ರೆಂಟ್ ಸೊಲ್ಯೂಟ್ಸ್ ಅನ್ನ ಡಿಸಾಲ್ವ್ ಮಾಡಿದ್ದಾರೆ. ಸೊ ಹಾಗಾಗಿ ಬಾಯ್ಲಿಂಗ್ ಪಾಯಿಂಟ್ ಇಲೆವೇಟ್ ಆಗುತ್ತೆ. ನಾವು ಯಾವುದಕ್ಕೆ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಅಂತ ಹೇಳಿದ್ರೆ ಯಾವುದರಲ್ಲಿ ಇಲೆವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಹೈ ಇರುತ್ತೆ, ಡೆಫಿನೆಟ್ಲಿ ದಟ್ ವಿಲ್ ಹ್ಯಾವ್ ಮೋರ್ ಬಾಯ್ಲಿಂಗ್ ಪಾಯಿಂಟ್. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅಷ್ಟೇ, ಇಲೆವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಯಾವ ಕೇಸಲ್ಲಿ ಹೈ ಆಗುತ್ತೆ, ದಟ್ ಇಸ್ ಟು ಬಿ ವರ್ಕ್ಡ್ ಔಟ್. ಓಕೆ, ಹೌ ಇಟ್ ಕ್ಯಾನ್ ಬಿ ಡನ್ ನೋಡ್ರಿ. ವಿ ಹ್ಯಾವ್ ದ ಎಕ್ಸ್ಪ್ರೆಷನ್ ಫಾರ್ ಕೋರ್ಸ್. ಇದನ್ನೇನು ಮ್ಯಾಥಮೆಟಿಕಲಿನೇ ಹೋಗ್ಬೇಕಂತ ಹೇಳಿಲ್ಲ, ಸೊ ಹಾಗೇನು ನೀವು ಇಂಟರ್ಪ್ರಿಟ್ ಮಾಡಿಯೂ ಮಾಡಬಹುದು. ಮ್ಯಾಥಮೆಟಿಕಲಿ ಹೋಗೋದಿತ್ತು ಅಂದ್ರೆ ಇಲೆವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ದಟ್ ಇಸ್ ಗಿವನ್ ಬೈ ದಿಸ್ ಎಕ್ಸ್ಪ್ರೆಷನ್. ಸೊ ಇಟ್ಸ್ Kb into molality. Molality, M stands for molality. And of course ನಿಮಗೆ ionic solutes ಇದ್ದಾಗ they undergo dissociation when they enter into water. ಹಾಗಾಗಿ Van 't Hoff's factor I ಅನ್ನೋದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ನಾವು ಇದು ಮ್ಯಾಥಮೆಟಿಕಲಿ ಹೋದ್ರಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಎಲ್ಲ ನಿಮಗೆ ಮೋಲಾರ್ ಕ್ಯಾಪಿಟಲ್ ಎಂ ಕೊಟ್ಟಿದ್ದಾರೆ, ರೈಟ್. ಬಟ್ 1.0 ಮೋಲಾರ್ ಅನ್ನೋದು ಅದು ಎಷ್ಟೋ ಡೆಫಿನೆಟ್ಲಿ ಅದನ್ನ ಮೊಲಾರಿಟಿ ಕನ್ವರ್ಟ್ ಮಾಡ್ಕೊಂಡ್ರೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಇದಕ್ಕೇನು ವ್ಯಾಲ್ಯೂ ಬರುತ್ತೆ ಅದೇ ವ್ಯಾಲ್ಯೂ ಇದಕ್ಕೂ ಬರುತ್ತೆ. ಸೊ ಇದರದ್ದು ಮತ್ತು ಇದರದ್ದು ಮೊಲಾರಿಟಿ ಸೇಮ್ ಇರೋದ್ರಿಂದ ಮೊಲಾಲಿಟಿ ಕೂಡ ಸೇಮ್ ಆಗುತ್ತೆ. ಸೇಮ್ ಥಿಂಗ್ ನಾಲ್ಕಕ್ಕೂ ಏನಾಗುತ್ತೆ ಅಂದ್ರೆ ಇನ್ ದಿಸ್ ಕೇಸ್ ಮೊಲಾಲಿಟಿ ಇಟ್ ವಿಲ್ ಬಿ ಸೇಮ್. ಸೊ ದಿಸ್ ವಿಲ್ ಬಿ ಸೇಮ್ ಫಾರ್ ಆಲ್ 4. ಸೊ ಹಾಗಾಗಿ ಇದ್ರ ಮೇಲೆ ನಿಮ್ಗೇನು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಇದು Kb ಅನ್ನುವಂಥದ್ದು ಇಟ್ ಇಸ್ ಯುಬಿಲಿಯೋಸ್ಕೋಪಿಕ್ ಕಾನ್ಸ್ಟಂಟ್. ವಾಟರಿಗೆ ಅದು ಇಟ್ ಇಸ್ ಗಿವನ್ ಟು ಬಿ 0.52 ಅಂತ ವ್ಯಾಲ್ಯೂ ಕೊಡ್ತೇವೆ. 0.52 ಕೆಲ್ವಿನ್ kg per mole ಅಂತ ಹೇಳಿ ಈಗಿನ ವ್ಯಾಲ್ಯೂ ಬರುತ್ತೆ. ಸೊ ದಟ್ ಇಸ್ ಸೇಮ್ ಫಾರ್ ಆಲ್. ಇಲ್ಲಿ ನಿಮ್ಗೆ ನಾಲ್ಕಕ್ಕೂ ಡಿಫ್ರೆನ್ಸ್ ಆದ್ರೆ ಎಲ್ಲಿ ಡಿಫ್ರೆನ್ಸ್ ಆಗಬೇಕು ಅಂದ್ರೆ I, Van 't Hoff's factor. ಸೊ I ಅಂದ್ರೆ ಅದು ವೆನ್ ದಿಸ್ ಎಂಟರ್ಸ್ ಇಂಟು ಸೊಲ್ಯೂಟ್, ಒಂದು ಪಾರ್ಟಿಕಲ್ ಇದ್ದಿದ್ದು ಇನ್ ಸೊಲ್ಯೂಟ್ ಅನ್ಡಿಸಾಲ್ವ್ಡ್ ಸ್ಟೇಟ್, ಅದು ಡಿಸಾಲ್ವ್ಡ್ ಸ್ಟೇಟಿಗೆ ಹೋದಾಗ ಎಷ್ಟು ಪಾರ್ಟಿಕಲ್ ಆಗಿ ಸ್ಪ್ಲಿಟ್ ಆಗುತ್ತೆ, ದಟ್ ಇಸ್ I. ಸೊ ಅದು ಎಲ್ಲಿ ಜಾಸ್ತಿ ಇರುತ್ತೆ, ಡೆಫಿನೆಟ್ಲಿ ಡೆಲ್ಟಾ ಟಿ ಬಿ ಇಟ್ ಶುಡ್ ಬಿ ಮೋರ್ ದರ್. ಎಲ್ಲಿ ಡೆಲ್ಟಾ ಟಿ ಬಿ ಜಾಸ್ತಿ ಇರುತ್ತೆ ಅಲ್ಲಿ ನಮ್ಮ ಬಾಯ್ಲಿಂಗ್ ಪಾಯಿಂಟ್ ಹೈ ಇರುತ್ತೆ. ಸೊ ದಟ್ಸ್ ಹೌ I ವ್ಯಾಲ್ಯೂ ಯಾವ್ದಕ್ಕೆ ಜಾಸ್ತಿ ಇದೆ ದಟ್ ಶುಡ್ ಬಿ ವರ್ಕ್ಡ್ ಔಟ್. ಸೊ ನೋಡ್ರಿ, ಇದು NaOH ಇದ್ದಿದ್ದು ಇಟ್ ಸ್ಪ್ಲಿಟ್ಸ್ ಇಂಟು Na ಪ್ಲಸ್ ಅಂಡ್ OH ಮೈನಸ್. ಸೊ I ವ್ಯಾಲ್ಯೂ ಇಟ್ ವಿಲ್ ಬಿ 2. ಸೋಡಿಯಂ ಸಲ್ಫೇಟ್ ಇದು ಏನಾಗುತ್ತೆ ಅಂದ್ರೆ when it is dissolved in water it splits into 2 sodium ions and 1 sulfate ions, totally 3 ions. I is equal to 3. ಅಮೋನಿಯಂ ನೈಟ್ರೇಟ್, ಅಮೋನಿಯಂ ಅಯಾನ್ ಮತ್ತು ನೈಟ್ರೇಟ್ ಅಯಾನ್ ಆಗುತ್ತೆ, I is equal to 2 ಆಗುತ್ತೆ. ಪೊಟ್ಯಾಷಿಯಂ ನೈಟ್ರೇಟ್, ಪೊಟ್ಯಾಷಿಯಂ ಅಯಾನ್ ಮತ್ತು ನೈಟ್ರೇಟ್ ಆಗಿ ಸ್ಪ್ಲಿಟ್ ಆಗುತ್ತೆ ಇನ್ ವಾಟರ್, I is equal to 2 ಆಗುತ್ತೆ. ಸೊ ನಮಗೆ I is equal to 3 ಆಗುವಂಥದ್ದು Na2SO4 ಆಗೋದ್ರಿಂದ ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಇಲೆವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಹೈ ಆಗುತ್ತೆ. ದಟ್ಸ್ ಹೌ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಕರೆಸ್ಪಾಂಡಿಂಗ್ ಸೊಲ್ಯೂಷನ್, so that is this, it should be high. This is the answer. Let's go to the next question. So answer it is 1.0 Na2SO4 solution. Let's go to the next question. Osmotic pressure of the solution can be increased by, ಇದು straight away ಇದೆ. Of course ನಮ್ಗೆ osmotic pressure equation ಗೊತ್ತಿದೆ ಅಂತ ಹೇಳಿದ್ರೆ this is very straight away question, right? ನೋಡ್ರಿ, osmotic pressure ನೀವು ಮ್ಯಾಥಮೆಟಿಕಲಿನೇ ಹೋಗ್ಬೇಕಂತೇನಿಲ್ಲ. osmotic pressure ಯಾವಾಗ ಜಾಸ್ತಿ ಇರುತ್ತೆ ಅಂದ್ರೆ ಇಟ್ ಈಸ್ ಡಿಪೆಂಡೆಂಟ್ ಆನ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಆಸ್ಮಾಟಿಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಇಷ್ಟು ಫ್ಯಾಕ್ಟ್ ಗೊತ್ತಿದ್ರು ದಿಸ್ ಕ್ವಶನ್ ಇಟ್ ಕ್ಯಾನ್ ಬಿ ಆನ್ಸರ್ಡ್. ಬೈ ಡೈಲ್ಯೂಟಿಂಗ್ ದ ಸೊಲ್ಯೂಷನ್ ವಿ ಆರ್ ಡಿಕ್ರೀಸಿಂಗ್ ದ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡಿದ್ರೆ ಅಂದ್ರೆ ಆಸ್ಮಾಟಿಕ್ ಪ್ರೆಷರ್ ಆಫ್ ಸೊಲ್ಯೂಷನ್ ಡಿಕ್ರೀಸಸ್. ಎರಡನೇದು ಇನ್ಕ್ರೀಸಿಂಗ್ ದ ವಾಲ್ಯೂಮ್ ಆಫ್ ದ ವೆಸಲ್, ರೈಟ್. ಸೊ ಇನ್ಕ್ರೀಸಿಂಗ್ ದ ವಾಲ್ಯೂಮ್ ಆಫ್ ದ ವೆಸಲ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಸೊ ದಿಸ್ ಕ್ಯಾನಾಟ್ ಬಿ ದ ಆನ್ಸರ್. ನೆಕ್ಸ್ಟ್ ಇದೆರಡು ಡಿಕ್ರೀಸಿಂಗ್ ಟಿ ಮತ್ತೆ ಇನ್ಕ್ರೀಸಿಂಗ್ ಟಿ ಅಂತ ಹೇಳಿದೆ. ಆಸ್ಮಾಟಿಕ್ ಪ್ರೆಷರ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅನ್ನೋದು ಗೊತ್ತಿದ್ರು ವಿ ಕ್ಯಾನ್ ಸ್ಟ್ರೇಟ್ ಅವೇ ಸೇ ದಟ್ ಫೋರ್ತ್ ಆಪ್ಷನ್ ಶುಡ್ ಬಿ ದ ರೈಟ್ ಆನ್ಸರ್. ದೆನ್ ಮ್ಯಾಥಮೆಟಿಕಲಿ ನೀವು ನೋಡ್ಬೋದು pi is equal to I Van 't Hoff's factor. ಇಟ್ಸ್ ನಾಟ್ ನೆಸಸರಿ, ಬೇಕಂದ್ರೆ ತಗೊಳ್ಬೋದು. I is equal to CRT ಅಂತ ಮಾಡಿದ್ರೆ
ಕಾನ್ಸಂಟ್ರೇಷನ್ 1 and 2 ದಲ್ಲಿ ಇದು ಡಿಕ್ರೀಸ್ ಆಗುತ್ತೆ, ದಟ್ ಕೆನಾಟ್ ಲೀಡ್ ಟು ದ ಇನ್ಕ್ರೀಸ್ ಇನ್ ಪೈ. ಟೆಂಪರೇಚರ್ 4ನೇ ಆಪ್ಷನ್ ಅಲ್ಲಿ ಅದೇನು ಕೊಟ್ಟಿದ್ದಾನೆ ಅಂತ ಹೇಳಂದ್ರೆ, ಸಾರಿ 4ನೇ ಆಪ್ಷನ್ ಅಲ್ಲ, ದಿಸ್ ಶುಡ್ ಹ್ಯಾವ್ ಬೀನ್ ಥರ್ಡ್ ಆಪ್ಷನ್. ಥರ್ಡ್ ಆಪ್ಷನ್ ದಲ್ಲಿ ಡಿಕ್ರೀಸಸ್ ಟಿ ಅಂತ ಕೊಟ್ಟಿದ್ದಾನೆ. ಸೊ ದಟ್ ಕ್ಯಾನಾಟ್ ಬಿ ದ ಆನ್ಸರ್. ನಮಗೆ ಇನ್ಕ್ರೀಸಿಂಗ್ ಟಿ ಆದಾಗ ಜಾಸ್ತಿ ಆಗುತ್ತೆ. ಸೊ therefore option 4 should be the answer for this question. So by increasing in temperature we can increase osmotic pressure of the same solution. Let's go to the third question. Which of the following aqueous solution has the highest freezing point? ಒಂದನೇ ಕ್ವಶನ್ ತರದ್ದೇ ಇದೆ ಇದು KCET 15 ಕ್ವಶನ್, but definitely it's more tricky than the first question. Note, now what they have asked is where you have highest freezing point ಅಂತ ಕೇಳಿದ್ದಾರೆ. So again aqueous solution ಅಂತ ತಗೊಂಡ್ರೆ water it freezes at 0 degree Celsius. When you add some solute to it, ಬಾಯ್ಲಿಂಗ್ ಪಾಯಿಂಟ್ ಆಗಿದ್ರೆ ಇಲೆವೇಟ್ ಆಗ್ತಿತ್ತು, ಬಟ್ ಫ್ರೀಸಿಂಗ್ ಪಾಯಿಂಟ್ ಆದ್ರೆ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, 0ಕ್ಕಿಂತ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಎಲ್ಲಿ ನಮಗೆ ನಂಬರ್ ಆಫ್ ಪಾರ್ಟಿಕಲ್ಸ್, ಇದು ಕಾಲಿಗೇಟಿವ್ ಪ್ರಾಪರ್ಟೀಸ್ ಇರೋದ್ರಿಂದ ಎಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗ್ತಾ ಇದೆ ಅಂತ ಹೇಳಂದ್ರೆ ಆ ಸೊಲ್ಯೂಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಸೊ ಎಸೆನ್ಷಿಯಲಿ ಇಲ್ಲಿ ಏನು ನೋಡಬೇಕು ಅಂತ ಹೇಳಿದ್ರೆ ಎಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಕಡಿಮೆ ಇದೆ ಅಲ್ಲಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಇರೋದ್ರಿಂದ ಫ್ರೀಸಿಂಗ್ ಪಾಯಿಂಟ್ ರಿಲೇಟಿವ್ಲಿ ಇಟ್ ವಿಲ್ ಬಿ ಹೈ, ರೈಟ್? ಸೊ ದಟ್ ಶುಡ್ ಬಿ ವರ್ಕ್ಡ್ ಔಟ್ ನೌ. ದಟ್ಸ್ ವಾಟ್ ಇಟ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಹಿಯರ್. ಸೊ ಏನು ಅಂತ ಹೇಳಿದ್ರೆ when delta TF is less, highest freezing point is observed. ಸೊ delta TF ಎಲ್ಲಿ ಕಡಿಮೆ ಆಗುತ್ತೆ ನಾವು ನೋಡಬೇಕು, ರೈಟ್? ಸೊ delta TF ಇಕ್ವೇಶನ್ ಬರೆದ್ರೆ ಅಗೈನ್ ಇಟ್ ಡಿಪೆಂಡ್ಸ್ ಆನ್ I, KF and M. So it's directly proportional to molality, proportionality constant ಇದು KF ಅಂತ ಬರುತ್ತೆ. ವೆಂಟಾಫ್ ಫ್ಯಾಕ್ಟರ್ ಇನ್ವಾಲ್ವ್ ಆಗಿ ಹೋಗಿದ್ರೆ I ಅಂತ ತಗೊಳ್ಬೇಕು. ಸೊ KF ಅಂತೂ ಚೇಂಜ್ ಆಗೋದಿಲ್ಲ, ಇಟ್ಸ್ ವ್ಯಾಲ್ಯೂ ಇಟ್ ಇಸ್ ಫಿಕ್ಸ್ಡ್ 1.86 ಆರ್ ಸಮಥಿಂಗ್, ಏನೋ ಒಂದು ವ್ಯಾಲ್ಯೂ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ ಬೇಕಂದ್ರೆ. ಸೊ ದಟ್ ವಿಲ್ ಬಿ ದ ವ್ಯಾಲ್ಯೂ ಫಾರ್ ದಿಸ್, ರೈಟ್? ಸೊ ಮೊಲಾಲಿಟಿ ಇಲ್ಲಿ ನಮಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಮೊಲಾರಿಟಿಲಿ ಕೊಟ್ಟಿದ್ದಾರೆ, ಮೊಲಾಲಿಟಿಲಿ ಕೊಟ್ಟಿಲ್ಲ. ಸೊ ದೋ ದಿಸ್ ಡೆಲ್ಟಾ TF ಇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೊಲಾಲಿಟಿ. ಮೊಲಾಲಿಟಿ ಮತ್ತೆ ಮೊಲಾರಿಟಿ ಅದು ಪ್ರಪೋರ್ಷನಲ್ ಇರೋದ್ರಿಂದ ನಾವು ಇನ್ ಟರ್ಮ್ಸ್ ಆಫ್ ಮೊಲಾರಿಟಿನೇ ವಿಚಾರ ಮಾಡಿದ್ರೆ ಏನು ತಪ್ಪಾಗೋದಿಲ್ಲ. ಯು ಕ್ಯಾನ್ ಸ್ಟ್ರೇಟ್ ಅವೇ ಫೈಂಡ್ ಔಟ್ ದ ಆನ್ಸರ್. ಇವನ್ I ಇಲ್ಲಿ ಸೇಮ್ ಉಳಿಯೋದಿಲ್ಲ, ಯಾಕಂದ್ರೆ ಬೇರೆ ಬೇರೆ ಸಬ್ಸ್ಟೆನ್ಸ್ ಇದೆ. ಸುಕ್ರೋಸ್, NaCl, NaCl, N2SO4 ಪ್ರತಿಯೊಂದು ವಾಟರ್ಗೆ ಹೋಗಿ ಡಿಸೋಸಿಯೇಟ್ ಆದಾಗ ಎಷ್ಟು ಪಾರ್ಟಿಕಲ್ ಆಗಿ ಸಪರೇಟ್ ಆಗುತ್ತೆ ಅನ್ನೋದು ಡಿಫರೆಂಟ್ ಇದೆ. ಸೊ ಹಾಗಾಗಿ ಇಲ್ಲಿ ಡೆಲ್ಟಾ TF ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದಿಸ್, ಇಟ್ ಡಿಪೆಂಡ್ಸ್ ಆನ್ ದಿಸ್. ಇವು ಎರಡರ ಮೇಲೂ ಡಿಪೆಂಡ್ ಆಗುತ್ತೆ. ಇವೆರಡದ್ದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನ್ಕೊಂಡು ಎಲ್ಲಿ ಇವೆರಡದ್ದು ಪ್ರಾಡಕ್ಟ್ ಕಡಿಮೆ ಬರ್ತದೆ there delta TF it will be less, where delta TF will be less there will be highest freezing point. ನೋಡ್ರಿ, ಫಸ್ಟ್ ಸೊಲ್ಯೂಷನ್ ವಾಟ್ ಐ ಟೇಕ್ ಇಸ್ 0.1 ಮೋಲಾರ್ ಸುಕ್ರೋಸ್ ಅಂತ ತಗೊಳ್ತೀನಿ, ಕಾನ್ಸಂಟ್ರೇಷನ್ ಹಾಗೆ ಇಟ್ಕೊಳ್ತೀನಿ. 0.1 ಇಂಟು ಇದು ಸುಕ್ರೋಸ್ ವಾಟರ್ದಲ್ಲಿ ಡಿಸಾಲ್ವ್ ಆದಾಗ ಅದು ಒಂದೇ ಪಾರ್ಟಿಕಲ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಉಳಿಯೋದು ಇಸ್ 0.1 effectively number of particles it can be represented by exactly 0.1 ಅಲ್ಲ ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ಅದರದ್ದು ಒಂದು ಇಂಡಿಕೇಶನ್ 0.1 ಅನ್ನೋ ವ್ಯಾಲ್ಯೂದಿಂದ ಸಿಗುತ್ತೆ. ಸಿಮಿಲರ್ಲಿ ಹಿಯರ್ 0.01 ಮೋಲಾರ್ ಇದೆ, ಬಟ್ NaCl ಇರುವುದರಿಂದ I ವ್ಯಾಲ್ಯೂ ಇಟ್ ವಿಲ್ ಬಿ 2. ಸೊ ಹಾಗಾಗಿ ಇದು 0.02 ಆಗುತ್ತೆ. ಸಿಮಿಲರ್ಲಿ ದಿಸ್ ಒನ್ 0.1 ಇದ್ದಿದ್ದು NaCl ಗೆ ಮತ್ತೆ 0.1 ದಿಸ್ ಒನ್ ಇಟ್ ಶುಡ್ ಬಿ 0.2, 0.1 into 2. ಸೊ ಇಟ್ ಶುಡ್ ಹ್ಯಾವ್ ಬಿನ್ 0.2 ಹಿಯರ್. ಲೆಟ್ ಮಿ ಮೇಕ್ ದಿಸ್ 0.2, ದಿಸ್ ಇಸ್ 0.2, ರೈಟ್? ಅಂಡ್ ಲಾಸ್ಟ್ಲಿ ಇದು 0.01 ಮೋಲಾರ್ Na2SO4, ಅದು 0.01 into 3 0.03 ಆಗುತ್ತೆ. ನಾವು ಎಲ್ಲಿ ನಾವು ಜಾಸ್ತಿ ಇದೆ ವ್ಯಾಲ್ಯೂ ನೋಡಬಾರ್ದು, ಎಲ್ಲಿ ಕಡಿಮೆ ಇದೆ ನೋಡಬೇಕು. ಸೊ ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ 0.02. ಸೊ therefore this solution 0.01 molar NaCl solution, that's option 2. this should exhibit highest freezing point, right? ಸೊ ಅದೇ ನಿಮಗೆ ಲೋವೆಸ್ಟ್ ಫ್ರೀಸಿಂಗ್ ಪಾಯಿಂಟ್ ಅಂತ ಕೇಳಿತ್ತು ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಯಾವುದಿದೆ ಅದು ನೋಡಬೇಕಾಗಿತ್ತು, ರೈಟ್? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೋದು ದಿಸ್ ಇಸ್ 0.1, whereas this is 0.2. ಸೊ ಇದು ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತೆ. ಅದೇ ನಾವು 0.1 ಮೋಲಾರ್ NaCl ಸೊಲ್ಯೂಷನ್ ತಗೊಂಡ್ವಿ ಅಂತ ಹೇಳಿದ್ರೆ ಫಾರ್ ದಟ್ ಏನಾಗುತ್ತೆ ಅಂತ ಹೇಳಿದ್ರೆ ಫ್ರೀಸಿಂಗ್ ಪಾಯಿಂಟ್ ಇದರಲ್ಲಿ ಲೋವೆಸ್ಟ್ ಅಬ್ಸರ್ವ್ ಆಗುತ್ತೆ, ಯಾಕಂದ್ರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್, ಬಟ್ ಕೇಳಿರೋದು ನಮಗೆ ಹೈಯೆಸ್ಟ್. ಸೊ therefore this is the answer, right? Answer is this. Next, after adding non-volatile solute, freezing point of water decreases to minus 0.186 degrees Celsius. Calculate delta TB, KF it's 1.86 Kelvin kg per mole and KB is 0.521 Kelvin kg per mole, right? Okay, look at this question.
ಏನು ಮಾಡ್ತಾನೆ ಅಂತ ಹೇಳಿದ್ರೆ ಏನೋ ಒಂದು ಸೊಲ್ಯೂಟ್ ನಾನ್ ವಾಲಟೈಲ್ ಸೊಲ್ಯೂಟ್, ಅಫ್ ಕೋರ್ಸ್ ಆಲ್ ದಿಸ್ ಥಿಂಗ್ಸ್ ದೇ ಆರ್ ಅಪ್ಲಿಕೇಬಲ್ ಟು ನಾನ್ ವಾಲಟೈಲ್ ಸೊಲ್ಯೂಟ್ಸ್. ಮೆನ್ಷನ್ ಮಾಡಿಲ್ಲ ಅಂದ್ರೂ ಇಟ್ ಇಸ್ ಅಂಡರ್ಸ್ಟೂಡ್ ದಟ್ ಇದು ಈ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅನ್ನೆಲ್ಲ ತಗೊಳ್ಬೇಕಾದ್ರೆ ಆಲ್ವೇಸ್ ವಿ ಕನ್ಸಿಡರ್ ನಾನ್ ವಾಲಟೈಲ್ ಸೊಲ್ಯೂಟ್ಸ್. ಅದು ಏನು ಮಾಡುತ್ತೆ ಅಂದರೆ ಅಡಿಷನ್ ಆಫ್ ವಾಟರ್, ಅದಕ್ಕೆ ವಾಟರ್ಗೆ ಆ್ಯಡ್ ಮಾಡಿದಾಗ ಫ್ರೀಸಿಂಗ್ ಪಾಯಿಂಟ್ ಇಟ್ ಈಸ್ ಡಿಕ್ರೀಸ್ ಟು ದಿಸ್ ಸೊಲ್ಯೂಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ -0.186 ಡಿಗ್ರಿ ಸೆಲ್ಸಿಯಸ್ ಹೋಗಿದೆ. ಇದರದ್ದು ಮೀನಿಂಗ್ ಫಸ್ಟ್ ತಿಳ್ಕೊಳ್ಬೇಕು. ಸೊ ಇದೇನು ಹೇಳುತ್ತೆ ಅಂದರೆ ವಾಟರ್ ನಾರ್ಮಲ್ ಫ್ರೀಸಿಂಗ್ ಪಾಯಿಂಟ್ ಇಟ್ ವಿಲ್ ಬಿ ಟೇಕನ್ ಟು ಬಿ 0 ಡಿಗ್ರಿ ಸೆಲ್ಸಿಯಸ್. ಬಟ್ ಯಾವುದೋ ಒಂದು ಸೊಲ್ಯೂಟ್ ಆ್ಯಡ್ ಮಾಡಿದಾಗ ಇಟ್ ಹ್ಯಾಸ್ ಡಿಕ್ರೀಸ್ ಟು ದಿಸ್ ವ್ಯಾಲ್ಯೂ -0.186 ಡಿಗ್ರಿ ಸೆಲ್ಸಿಯಸ್ಗೆ ಹೋಗಿದೆ. ಅಂದರೆ ಮೀನಿಂಗ್ ಏನಾಯಿತು ಅಂತ ಹೇಳಿದ್ರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಷ್ಟು ಬೈ 0.186 ಅಷ್ಟು ವ್ಯಾಲ್ಯೂ ಬೈ 0.186 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಮಗೆ ಏನಾಗಿದೆ ದಿಸ್ ಒನ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಸ್ ಅಬ್ಸರ್ವ್ಡ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಟಿ ಎಫ್ 0.186 ಮೈನಸ್, ಓಕೆ ಟೆಂಪರೇಚರ್ ಮೈನಸ್ಗೆ ಹೋಗುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನೀವು ಇದನ್ನು ಮ್ಯಾಥಮೆಟಿಕಲಿ ಫೈಂಡ್ ಔಟ್ ಮಾಡಿದ್ರು ಯು ಶುಡ್ ಗೆಟ್ ದಿಸ್ ಟು ಬಿ 0.186 ಇಟ್ ಸೆಲ್ಫ್. ಬಟ್ ಎಷ್ಟು ಡಿಪ್ರೆಸ್ ಆಗುತ್ತೆ ಅದರ ಮ್ಯಾಗ್ನಿಟ್ಯೂಡ್ ಏನು ದಟ್ ವಿ ಆರ್ ಇಂಟ್ರೆಸ್ಟೆಡ್ ಇನ್. ಸೊ ಡೆಲ್ಟಾ ಟಿ ಎಫ್ ಇಟ್ ಇಸ್ ದಿಸ್ ನೌ, ರೈಟ್. ಡೆಲ್ಟಾ ಟಿ ಬಿ ಕ್ಯಾಲ್ಕುಲೇಟ್ ಡೆಲ್ಟಾ ಟಿ ಬಿ, ಡೆಲ್ಟಾ ಟಿ ಎಫ್ ಕೊಟ್ಟಿದ್ದಾರೆ, ಡೆಲ್ಟಾ ಟಿ ಬಿ ಕ್ಯಾಲ್ಕುಲೇಟ್ ಮಾಡಿರಿ ಫಾರ್ ಸೇಮ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಕೆ ಎಫ್ ಆ್ಯಂಡ್ ಕೆ ಬಿ ಹ್ಯಾಸ್ ಬಿನ್ ಗಿವನ್. ಕೋರ್ಸ್ ಇದು ಬೇರೆ ಬೇರೆ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಈಸಿಯೆಸ್ಟ್ ವೇ ಏನು ನೋಡಿರಿ. Delta TF that is equal to KF into M, molality directly proportional irutte. Similarly delta TB it will be proportional to KB into M. So idu I ತಗೊಳ್ಳಬಹುದು, ತಗೊಳ್ಳದೇನು ಇರಬಹುದು, ತಗೊಂಡ್ರೂ ಏನಾಗುತ್ತೆ ಅದು ಕ್ಯಾನ್ಸಲೇಷನ್ ಆಗಿ ಹೋಗುತ್ತೆ. ಸೊ ಇವನ್ ಸ್ಟ್ರೇಟ್ ಅವೇ ನೀವು I ಕನ್ಸಿಡರ್ ಮಾಡದೆ ಮಾಡಿದ್ರು ಏನು ತಪ್ಪು ಬರೋದಿಲ್ಲ. ನಾವು ವಾಟ್ ಐ ಡೂ ಇಸ್ ಈ ಎರಡು ಇಕ್ವೇಷನ್ ಡಿವೈಡ್ ಮಾಡ್ತೀನಿ, ಇಕ್ವೇಷನ್ 1 ಡಿವೈಡ್ ಬೈ ಇಕ್ವೇಷನ್ 2 ಮಾಡ್ತೀನಿ. ಸೊ ಅವಾಗ ಏನಾಯಿತು ಡೆಲ್ಟಾ ಟಿ ಎಫ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ದಟ್ ವಿಲ್ ಬಿ ಈಕ್ವಲ್ ಟು ಮೊಲಾಲಿಟಿ ಕ್ಯಾನ್ಸಲ್ ಆಗಿ ಕೆ ಎಫ್ ಓವರ್ ಕೆ ಬಿ ಅಂತ ಉಳಿತು. ಈಗ ನಮಗೆ ಬೇಕಾಗಿರೋದು ಡೆಲ್ಟಾ ಟಿ ಬಿ. ಸೊ ಡೆಲ್ಟಾ ಟಿ ಬಿ ಬೇಕು ಅಂದರೆ ಟೇಕ್ ಡೆಲ್ಟಾ ಟಿ ಬಿ ದಿಸ್ ಸೈಡ್, ಕೆ ಬಿ ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ, ಕೆ ಬಿನಿಂದ ಡಿವೈಡ್ ಮಾಡಿರಿ. ಸೊ ಡೆಲ್ಟಾ ಟಿ ಬಿ ದಟ್ ವಿಲ್ ಬಿ ಈಕ್ವಲ್ ಟು ದಿಸ್ ಇಸ್ ಕೆ ಬಿ, ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಮೇಲೆ ತೊಗೊಂಡು ಬಂದಿರ್ತೀನಿ. ಸೊ ಇಟ್ ಇಸ್ ಕೆ ಬಿ ಡಿವೈಡೆಡ್ ಬೈ ಕೆ ಎಫ್ ಇಂಟು ಡೆಲ್ಟಾ ಟಿ ಎಫ್. ಸಬ್ಸ್ಟಿಟ್ಯೂಟ್ ಮಾಡಿರಿ 0.52 ಡಿವೈಡ್ ಬೈ ದಿಸ್ ವ್ಯಾಲ್ಯೂ ಇದು ಕೊಟ್ಟಿದ್ದಾರೆ, ಕೆ ಬಿ ವ್ಯಾಲ್ಯೂ, ಕೆ ಎಫ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. And this is delta TF 0.186 ಅಂತ ತಗೊಳ್ಬೇಕು. That you can take. So easily ಇದು 0.186 into 10 times ಆಗುತ್ತೆ. So 0.52 divided by 10 ಅಂದರೆ it should be 0.052 degrees Celsius. So elevation in boiling point it should be 0.052 degrees Celsius, which is option B, 0.0521. Of course ಇಲ್ಲಿ degree Celsius ಕೊಡಬೇಕಾಗಿತ್ತು, they have not mentioned, but it is understood. Right. Consider the last question. 3 grams of urea is dissolved in 450 grams of water. The relative lowering of vapor pressure is. ಒಂದೇದ್ದು ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಗ್ರಾಮ್ಸ್ ಅನ್ನ ಹೀಗೆ ಬರೆದಿರೋ ತಪ್ಪು. ಬಟ್ ನಾನು ಯಾವ ಕ್ವಶನಿಂದ ಯಾವ ಸೋರ್ಸಿಂದ ಕ್ವಶನ್ ತೆಗೆದಿದ್ದೀನಿ, ಸೊ ಆ ಸೋರ್ಸಲ್ಲಿ ಇದೇ ಥರ ಇತ್ತು. ಪ್ರಾಬಬಲಿ ಒರಿಜಿನಲ್ ಕ್ವಶನ್ ಪೇಪರಲ್ಲೂ ಇದೇ ಥರ ಬಂದಿದೆ ಅಂತ ಅನ್ಕೊಳ್ತೀನಿ. ಗ್ರಾಮ್ಸ್ ಅನ್ನ UPSC ಕನ್ವೆನ್ಷನ್ ಪ್ರಕಾರ ಈ ಥರ ಬರೆಯೋದು ತಪ್ಪು. ಸೊ ಇಟ್ ಶುಡ್ ಬಿ ಜಸ್ಟ್ ಗ್ರಾಮ್ಸ್ ಅಂತ ನೀವು ಹೇಳ್ರಿ, ಜಸ್ಟ್ ಇಟ್ ಶುಡ್ ಬಿ ರಿಟನ್ 3G. ಅಫ್ಕೋರ್ಸ್ ಏನಾಗಬೇಕು ಅಂದರೆ 3 ಆಮೇಲೆ ಸ್ಪೇಸ್ 1, ಅಂದರೆ ನಂಬರ್ ಮತ್ತು ಯೂನಿಟ್ ನಡುವೆ ಯಾವಾಗಲೂ ಒಂದು ಸ್ಪೇಸ್ ಇರಬೇಕು. ದಟ್ ಈಸ್ ದ ಕನ್ವೆನ್ಷನ್. ಸೊ ದಿಸ್ ಇಸ್ ದ ಕರೆಕ್ಟ್ ವೇ. ಹೀಗೆ ಬರೀಬೇಕಾಗಿತ್ತು. ಇಲ್ಲಿ GMS ಅಂತ ಬರೆದಿದ್ದಾರೆ, ಇಟ್ ಶುಡ್ ನಾಟ್ ಬಿ ಯೂಸ್ಡ್, ಕೀಪ್ ದಿಸ್ ಪಾಯಿಂಟ್ ಇನ್ ಮೈಂಡ್. ಓಕೆ, ಡೇಟಾ ಕೊಟ್ಟಿದ್ದಾರೆ. ಸೊಲ್ಯೂಟ್ ಎಷ್ಟು ಅಮೌಂಟ್ ತೊಗೊಂಡಿದ್ದಾರೆ, ಸಾಲ್ವೆಂಟ್ ಎಷ್ಟು ಅಮೌಂಟ್ ತೊಗೊಂಡಿದ್ದಾರೆ, 45 grams ಆಫ್ ವಾಟರ್. ರಿಲೇಟಿವ್ ಲೋವರಿಂಗ್ ಆಫ್ ಪೇಪರ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಿರಿ. Relative lowering of vapor pressure formula ಗೊತ್ತಿದೆ. So relative lowering of vapor pressure is nothing but mole fraction. So P0 minus P divided by P0 that will be equal to N2 by N1, right? So ಇದು N1 plus N2 ಇರುತ್ತೆ, but compared to N1, N2 value negligibly small ಇರೋದ್ರಿಂದ in denominator N2 neglect ಮಾಡಿ we get this equation. So ಈಗ N2 it stands for number of moles of solute. Second component in a binary mixture always it is solute. N1 is number of moles of solvent. ರೈಟ್, ನಮಗೆ ಇಲ್ಲಿ ಕೊಟ್ಟಿರೋದು ಇದು ನಂಬರ್ ಆಫ್ ಮೋಲ್ಸ್ ಅಲ್ಲ, ಅದರದ್ದು ಮಾಸ್ ಕೊಟ್ಟಿದ್ದಾರೆ. ಸೊ ಬಟ್ ಮಾಸ್ ಗೊತ್ತಿದೆ, ಆವಾಗ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಗಿವನ್ ಮಾಸ್ ಇಟ್ ಇಸ್ ಟು ಬಿ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್. ಸೊ ನಾವು ಇದು ಸೊಲ್ಯೂಟ್ ನಮಗೆ ಯಾವುದೊಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯೂರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಅದು W2 ಡಿವೈಡೆಡ್ ಬೈ ಯೂರಿಯಾದ ಮೋಲಾರ್ ಮಾಸ್, W1 ಇದು 45 ಆಗುತ್ತೆ ವಾಟರ್ದು ಮಾಸ್, ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ವಾಟರ್. See in this question molar mass of water ಕೊಟ್ಟಿಲ್ಲ ಅವರು, molar mass of urea ಕೊಟ್ಟಿಲ್ಲ. That means that they expect you to know that common molar masses ಗೊತ್ತಿರಬೇಕು. So 3 grams of urea divided by molar mass of urea is 60. 45 grams of water divided by molar mass of water is 18. Mathematical simplification ಮಾಡ್ಲಿಕ್ಕೆ ಬರ್ತದೆ, you try that. So ನಾನು ಇಲ್ಲಿ ಕ್ಯಾನ್ಸಲ್ ಮಾಡಿ ತೋರಿಸಿದ್ರು you may not understand it.
but everything it's possible. Simple ಮಾಡಿ ಬರ್ಕೊಂಡು ಮಾಡಿದ್ರೆ you find that this is 1 over 50. It simplifies to 1 over 50. 1 over 5 is 0.2. So 1 over 50 ಅಂತ ಹೇಳಿದ್ರೆ then ನೀವು ಹೇಗಾದರೂ simplify ಮಾಡ್ರಿ, you should get the answer to be this 0.02. So this is the answer, relative lowering of vapor pressure. So it's 0.02, the corresponding answer here you find. So this is the answer. Okay, ಒಂದು ರೆಪ್ರೆಸೆಂಟೇಟಿವ್ 5 ಕ್ವಶನ್ಸ್ ತೊಗೊಂಡಿದ್ದೀನಿ. ವಾಟ್ ಐ ನಿಮ್ಗೆ ಏನು ಅಂತ ಹೇಳಿದ್ರೆ ಬೇರೆ KCET ದಲ್ಲೇ ಸಾಕಷ್ಟು ಕ್ವಶನ್ಸ್ ಸಿಗುತ್ತೆ. ಆಫ್ ಕೋರ್ಸ್ ಇವನ್ ಯು ಕ್ಯಾನ್ ರೆಫರ್ ಟು ಅದರ್ ಕ್ವಶನ್ಸ್. ಬೇರೆ ಕ್ವಶನ್ಸ್ ಟ್ರೈ ಮಾಡಿರಿ. ಇಫ್ ಯು ಹ್ಯಾವ್ ಎನಿ ಡಿಫಿಕಲ್ಟೀಸ್ ರಿಲೇಟೆಡ್ ಟು ದಿಸ್ ಕಾಲಿಗೇಟಿವ್ ಪ್ರಾಪರ್ಟಿ, ಈ ಥರದ್ದು ಇದಕ್ಕೆ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ದಟ್ ಇನ್ ಕಮೆಂಟ್ಸ್. ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ದಟ್. This has given an idea how to solve problems related to colligative properties. So thank you for watching this video, and you can like this video if you have liked, share, subscribe and press the bell icon for new video notification. Thank you for watching again. Thank you again.